1,95,000 ಕೊಡಿ. 1,95,000 ನಾನು ಜಾಸ್ತಿ ಹಾಕಿರಲ್ಲ, 4 ಕಡೆ ಕಂಪೇರ್ ಮಾಡ್ಕೊಳ್ರಿ ಬೇಕಾದ್ರೆ ನೀವು. ಹೋಲ್ಸೇಲ್ ರೈಟ್ ಹಾಕಿರ್ತೀನಿ. ಫುಲ್ ಟ್ಯಾಂಕ್ ಪೆಟ್ರೋಲ್ ಡೀಸೆಲ್ ಏನಿರುತ್ತೆ, ಫುಲ್ ಟ್ಯಾಂಕ್ ಪೆಟ್ರೋಲ್ ಡೀಸೆಲ್ ಕೊಡ್ತೀನಿ. ಯುನಿಕ್ ವೆಹಿಕಲ್, ಗನ್ ವೆಹಿಕಲ್, ಇವೆಲ್ಲ ಪ್ರೀಮಿಯಂ ವೆಹಿಕಲ್ ತರ ಒಂಥರ. 2,95,000 ರೂಪಾಯಿ ಗಾಡಿ ಕೊಡೋಣ. 5,50,000 ರೂಪಾಯಿ ಮಾಡ್ಕೊಡ್ತಾ ಇದೀನಿ. 5,25,000 ರೂಪಾಯಿ ಫೈನಲ್. i20 ಅದನ್ನು ತುಂಬಾ ಚೆನ್ನಾಗಿದೆ. ಬರೀ 2,95,000 ರೂಪಾಯಿಗೆ, 2,25,000 ರೂಪಾಯಿಗೆ 2019 ಮಾಡಲ್ ಟಾಟಾ ನೆಕ್ಸಾನ್ ಕೊಡ 4 ಲಕ್ಷ ಗಾಡಿ ಕೊಡ್ತಾ ಇದೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ ಬರೀ 50,000 ತಗೊಂಬನ್ನಿ, ಈ ಗಾಡಿನೂ ಲೋನ್ ಮಾಡ್ಕೊಡೋಣ. 5,4 ಲಕ್ಷಕ್ಕೆ ಫೈನಲ್ ಮಾಡೋಣ. ಲೋನ್ ಅಲ್ಲಿ ನೋಡ್ರೆ 50,000 ತಗೋಬರಕ್ಕೆ ಹೇಳಿ, 5,5 ಲಕ್ಷಕ್ಕೆ ಮಾಡ್ಕೊಟ್ಬಿಡೋಣ. 4,500 ಬರೀ ನಿಮ್ಗೆ 5,4 ಲಕ್ಷ, ಬರೀ 4,45,000 ರೂಪಾಯಿಗೆ ಮಾಡ್ಕೊಡ್ತೀನಿ. ನಾನು 5,3 ಲಕ್ಷ ಗಾಡಿ ಕೊಡ್ತಾ ಇದೀನಿ. ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಬರೀ 2,85,000 ರೂಪಾಯಿ ಗಾಡಿ ಕೊಡ್ತಾ ಇದೀನಿ. 6,95,000 ರೂಪಾಯಿ ಕೊಡೋಣ. ಬರೀ 5,95,000 ರೂಪಾಯಿ ಗಾಡಿ ಕೊಡೋಣ. ಒಳ್ಳೆ ಮೈಲೇಜ್ ಬರೋಂತ ಗಾಡಿ. ಬರೀ 1,95,000 ರೂಪಾಯಿ ಕೊಡೋಣ. 4,85,000 ಫೈನಲ್ ಮಾಡ್ಬೇಡ. ಬರೀ 1,95,000ಕ್ಕೆ ಬರೀ 3,95 ಕೊಡ್ತಾ ಇದೀನಿ. ಗಾಡಿ ಬಂದು ಎಕ್ಸಲೆಂಟ್ ಅಲ್ಲಿ ಇದೆ. ಬರೀ 2,95,000 ರೂಪಾಯಿ ಮಾಡ್ಕೊಡ್ತಾ ಇದೀನಿ. ಈ ಸರಿ ವಿಡಿಯೋದಲ್ಲಿ ಹೋಲ್ಸೇಲ್ ಪ್ರೈಸ್ ಜೊತೆಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಸಿಗುತ್ತೆ, ಜನರಲ್ ಸರ್ವಿಸ್ ಸಿಗುತ್ತೆ. ಕಂಪ್ಲೀಟ್ ಒಂದು ಜನರಲ್ ಸರ್ವಿಸ್, ಆಯಿಲ್ ಫಿಲ್ಟರ್ ಎಲ್ಲ ಏನಿರುತ್ತೆ. ಬಟ್ ಹೋಲ್ಸೇಲ್ ರೇಟ್ ಅಲ್ಲಿ ಹಾಕಿರ್ತೀನಿ. ನಮ್ ಪ್ರೈಸ್ ಗೆ ತಗೋಬೇಕು, ಇದು ಒಂದೇ ಕಂಡೀಷನ್. ಆಮೇಲೆ ನಾನು ಜಾಸ್ತಿ ಹಾಕಿರಲ್ಲ, 4 ಕಡೆ ಕಂಪೇರ್ ಮಾಡ್ಕೊಳ್ರಿ ಬೇಕಾದ್ರೆ ನೀವು. ಹೋಲ್ಸೇಲ್ ರೇಟ್ ಹಾಕಿರ್ತೀನಿ. ಫುಲ್ ಟ್ಯಾಂಕ್ ಪೆಟ್ರೋಲ್ ಡೀಸೆಲ್ ಏನಿರುತ್ತೆ, ಫುಲ್ ಟ್ಯಾಂಕ್ ಪೆಟ್ರೋಲ್ ಡೀಸೆಲ್ ಕೊಡ್ತೀನಿ. ವಿತ್ ಜನರಲ್ ಸರ್ವಿಸ್ ಕೊಡ್ತೀನಿ. ಬೇಡ ಸರ್ ನಮ್ಗೆ ಅವೇನು ಬೇಡ, ಕಮ್ಮಿ ಕೊಡಿ ಅಂದ್ರೆ ಅದ್ರಲ್ಲಿ ಏನ್ ಖರ್ಚಾಗುತ್ತೆ ಆ ಸರ್ವಿಸ್ ದುಡ್ಡು ಬೇಕಾದ್ರೆ ಮೈನಸ್ ಮಾಡ್ಕೊಡ್ತೀನಿ. ಇದ್ರಲ್ಲಿ ಯಾವ್ದಾರ ತಗೊಳ್ಳಿ. ಬನ್ನೇರ್ಘಟ್ಟ ರೋಡ್, ಮೀನಾಕ್ಷಿ ಮಾಲ್, ಬ್ಯಾಕ್ ಸೈಡ್ ಅಕ್ಷಯನಗರ, ಎಲೆನಹಳ್ಳಿ ಮೇನ್ ರೋಡ್ ಅಲ್ಲಿ. ಗೊತ್ತಾಗಿಲ್ವಾ? ಗೂಗಲ್ ಅಲ್ಲಿ ಜಸ್ಟ್ IND ಕಾರ್ಸ್ ಅಂತ ಸರ್ಚ್ ಮಾಡಿ ಕಂಪ್ಲೀಟ್ ಸಿಕ್ಬಿಡುತ್ತೆ. IND ಕಾರ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಎಷ್ಟಿದೆ ಕಾರ್ಗಳು ಇವತ್ತು? ಹತ್ರ ಒಂದು 40 ವೆಹಿಕಲ್ಸ್ ಇದಾವೆ. 40 ವೆಹಿಕಲ್ಸ್. ಎಲ್ಲಿ ಸ್ಟಾರ್ಟ್ ಮಾಡೋಣ? ನನ್ನ ಫೇವರೇಟ್ ಪೋಲೋ ಇಂದ. ಪೋಲೋ ಬನ್ನಿ ಸರ್ ಮಾಡೋಣ. ಡೀಟೇಲ್ 2011 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಇದು. ಗಾಡಿ ಬಂದು ಎಕ್ಸಲೆಂಟ್ ಅಲ್ಲಿ ಇದೆ. ಬರೀ 2,95,000 ರೂಪಾಯಿ ಮಾಡ್ಕೊಡ್ತಾ ಇದೀನಿ. 2,95ಕ್ಕೆ. ಓಕೆ, ನೆಕ್ಸ್ಟ್ ವರ್ನಾ ಫ್ಲೋಡಿಕೋ 2012 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಬರೀ 3,25,000 ರೂಪಾಯಿ ಮಾಡ್ತಾ ಇದೀನಿ. 3,25ಕ್ಕೆ. ಎಷ್ಟು ಹೊಡಿರ್ಬೋದು ಇದು? ಬರೀ 70,000 ಗಾಡಿ ಓಡಿದೆ. ಗಾಡಿ ಬಂದು ಎಕ್ಸಲೆಂಟ್ ಇದೆ. ಫ್ಲೂಡಿಕ್ ಕೊಡ್ತಾ ಇದೀನಿ. ಓಕೆ, ಲೋನ್ ಎಲ್ಲ? ಲೋನ್ 12 ಆಗಲ್ಲ. 12 ಆಗಲ್ಲ. ಸ್ಯಾಲರಿ ಇದ್ರೆ ಪರ್ಸನಲ್ ಲೋನ್ ಮಾಡೋಣ. ಪರ್ಸನಲ್ ಲೋನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಜಾಜ್ 2016 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸಿಂಗಲ್ ಓನರ್ ಗಾಡಿ. ಮಾರ್ಕೆಟ್ ಚೆಕ್ ಮಾಡಿ 4,5 ಲಕ್ಷ ಈಗಲೂ ಇದೆ. ಬರೀ 3,95 ಕೊಡ್ತಾ ಇದೀನಿ. 3,95,000 ಚಾನ್ಸ್ ಪ್ರೈಸ್ ಅಂತ ಹೇಳ್ಬೋದು. ಇದು ಬರೀ 3,95,000 ಜಾಸ್ತಿ ಕೊಡ್ತಾ ಇದೀನಿ. ಓಕೆ, ನೆಕ್ಸ್ಟ್ ಫೋರ್ಡ್ ಫಿಗೋ ಆಸ್ಪರ್ ಆದ್ರೆ ಜನರೇಷನ್ 2 2016 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಬರೀ ಈ ಗಾಡಿನ ನಿಮ್ಗೆ 3,45,000 ರೂಪಾಯಿ ಕೊಡ್ತಾ ಇದೀನಿ. ಓಕೆ, ಫೋರ್ಡ್ ಫಿಗೋ ಅದು ಕೂಡ ಜನರೇಷನ್. ಲೋನ್ ಬೇಕಾ? ಲೋನು ಆಗುತ್ತೆ. ಡಿಪೆಂಡ್ ಆನ್ ಪ್ರೊಫೈಲ್. 50,000 ತಗೊಂಡ್ಬಂದ್ರು ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಓಕೆ, ಆತರ ಪ್ರೊಫೈಲ್ ಚೆನ್ನಾಗಿದ್ರೆ ಮಿನಿಮಮ್ ಒಂದು 50,000 ಇಟ್ಕೊಂಡ್ರೆ ಎಲ್ಲಾ ಕಾರ್ಗೂ ಕೂಡ ಲೋನ್ ಆಗುತ್ತೆ ಆರಾಮಾಗಿ. ಓಕೆ, ಫೋರ್ಡ್ ಫಿಗೋ ಬೇಕು ಅಂದ್ರೆ 2016 ಮಾಡಲ್ 2011 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕಮ್ಮಿ ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ ಬರೀ 1,95,000ಕ್ಕೆ. ಬರೀ 1,95,000 ರೂಪಾಯಿ ಗಾಡಿ ಕೊಡೋಣ. ಓಕೆ, ಇಲ್ಲಿ ಈ ಗಾಡಿಗಳು ಸ್ವಿಫ್ಟ್ ಡೀಸೆಲ್, ಡಿಸೈರ್ ಸ್ವಿಫ್ಟ್ ಡೀಸೆಲ್ ಇದು 2017 ಮಾಡಲ್ ಡೀಸೆಲ್ VDI. ಓಕೆ, ಇದನ್ನ ಬರೀ 4,85,000 ಫೈನಲ್ ಮಾಡ್ಬೇಡ. 17 ಮಾಡಲ್ ಡೀಸೆಲ್ ನಾನು ಹೇಳ್ತಾ ಇರೋದು. ರಿಡ್ಜ್ 2011 ಮಾಡಲ್. ಇವತ್ತು 9, 10 2,20 ಕೇಳ್ತಾರೆ. 2011 ಮಾಡಲ್ ಬರೀ 2,25,000 ರೂಪಾಯಿ ಗಾಡಿ ಕೊಡ್ತಾ ಇದೀನಿ. ಓಕೆ, 2,25ಕ್ಕೆ. ಓಕೆ, ಎಷ್ಟು ಓಡಿರ್ಬೋದು ಇದು? ಹತ್ರ ಓಡಿರೋದು ಬಂದು ನಿಮ್ಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ 70,000. ಓಕೆ, ನೆಕ್ಸ್ಟ್ 2011 ಮಾಡಲ್ ಡೀಸೆಲ್ XV ವೇರಿಯಂಟ್ ಗಾಡಿ. ಒಳ್ಳೆ ಮೈಲೇಜ್ ಬರೋಂತ ಗಾಡಿ. ಬರೀ 1,95,000 ರೂಪಾಯಿ ಕೊಡೋಣ. 1,95,000. ಡೀಸೆಲ್ ಅಲ್ಲಿ ಎಸ್ ಕ್ರಾಸ್, ಅದು ಡೀಸೆಲ್ ಗಾಡಿಲಿ ನಿಮ್ಗೆ ಶಿಫ್ಟ್ ಮಾರುತಿದ ಬೆಲೆನ ತಗೊಳ್ಳೋ ಪ್ರೈಸ್ ಅಲ್ಲಿ ಎಸ್ ಕ್ರಾಸ್ ಕೊಡ್ತಾ ಇದೀನಿ. ಅದು ಜೀಟಾ ವೇರಿಯಂಟ್ ಟಾಪ್ ಎಂಡ್. ಬರೀ 5,95,000 ರೂಪಾಯಿ ಗಾಡಿ ಕೊಡೋಣ. 5,95ಕ್ಕೆ ಇವತ್ತು ಬೆಲೆನ ಶಿಫ್ಟ್ ಸಿಗೋ ರೇಂಜ್ ಅಲ್ಲಿ ಎಸ್ ಕ್ರಾಸ್ ಕೊಡ್ತಾ ಇದೀನಿ. ಅದು ಕೂಡ ಒಳ್ಳೆ ಕಂಫರ್ಟಬಲ್ ವೆಹಿಕಲ್. ಎಕ್ಸ್ಟ್ರಾ ಕ್ಲಾಸ್, ಒಳ್ಳೆ ಮೈಲೇಜ್, ಒಳ್ಳೆ ಸರ್ವಿಸ್, ಒಳ್ಳೆ ರೀಸೆಲ್. ಓಕೆ, ನೆಕ್ಸ್ಟ್ ಕ್ರೆಟಾ 2016 ಮಾಡಲ್ ಕ್ರೆಟಾ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಬರೀ ಈ ಗಾಡಿನ 6,95,000 ರೂಪಾಯಿ ಕೊಡೋಣ. 6,95. ಹೌದು. ಓಕೆ, ಲೋನ್ ಎಲ್ಲ ಇದಕ್ಕೆ ಬರೀ 1.5 ಲಕ್ಷ ತಗೊಂಬನ್ನಿ ಸಾಕು. ಮಿಕ್ಕಿದ್ದು ಪ್ರೊಫೈಲ್ ಚೆನ್ನಾಗಿದ್ರೆ 50,000 ತಂದ್ರು ಸಾಕು. 50,000 ತಂದ್ರೆ ಆರಾಮಾಗಿ. ಪ್ರೊಫೈಲ್
ಪ್ರೊಫೈಲ್ ಚೆನ್ನಾಗಿರೋ 50,000 ಡೌನ್ ಪೇಮೆಂಟ್ ಯಾವ ಗಾಡಿ ಬೇಕಾ ತಗೋಬಹುದು ಮಾಡೆಲ್ ಗಾಡಿಗಳು ಮಿನಿಮಮ್ 30 ಪ್ಲಸ್ ಸ್ಯಾಲರಿ ಇರಬೇಕು. ಯಾವ್ದೇ ತರ ಕಮಿಟ್ಮೆಂಟ್ ಇರಬಾರ್ದು. ಸಿವಿಲ್ ಸ್ಕೋರ್ಸ್ ಕರೆಕ್ಟ್ ಆಗಿದೆ ಅಂತ ಅಂದ್ರೆ ಫುಲ್ ಲೋನ್ ಬೇಕಾದ್ರೆ ಮಾಡ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ಪರ್ಸನಲ್ ಲೋನ್ ಕಾರ್ ಲೋನ್ ಎರಡು ಬೇಕಾದ್ರೆ ಮಾಡ್ಕೊಡ್ತೀನಿ. ಓಕೆ ಸರಿ. ನೆಕ್ಸ್ಟ್ ವರ್ಣದಲ್ಲಿ ನೀವು ನೋಡಿರ್ತೀರಾ ತುಂಬಾ ಜಾಸ್ತಿ. ಓಲ್ಡ್ ಅಲ್ಲಿ ನಿಮ್ಗೆ ಮ್ಯಾನ್ಯುವಲ್ ಸಿಕ್ಬಿಡುತ್ತೆ, ಬಟ್ ಆಟೋಮೆಟಿಕ್ ಸಿಗಲ್ಲ. ಹೌದು, ಇದು ಆಟೋಮೆಟಿಕ್ ಗಾಡಿ. ಅದು ಟಾಪ್ ಎಂಡ್ 2029 ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಅಂತ ಗಾಡಿ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಬರೀ 2,85,000 ರೂಪಾಯಿ ಗಾಡಿ ಕೊಡ್ತಾ ಇದೀನಿ. 285 ಲೆಕ್ಕ ಹಾಕಿ. ಇನ್ನು ಹತ್ತತ್ರ 4-5 ವರ್ಷ ಆರಾಮಾಗಿ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಕಮ್ಮಿ ಬಜೆಟ್ ಅಲ್ಲಿ ಗಾಡಿನೂ ಚೆನ್ನಾಗಿದೆ. ಮನೆಗೊಂದ್ ಗಾಡಿ ನೆಮ್ಮದಿಯಾಗಿ ಟೆನ್ಷನ್ ಇಲ್ದಂಗ್ ಇರಿ. ಹೌದು, 16-18 ಮೈಲೇಜ್ ಬರೋಂತ ಗಾಡಿ. ಓಕೆ, ಅಲೋವಿನ್ಸ್ ಇರುತ್ತೆ, ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ, ಎಲ್ಲ ಬರುತ್ತೆ ಬ್ರೋ. ಫುಲ್ಲಿ ಲೋಡೆಡ್ ವೆಹಿಕಲ್. ನಿಮ್ಗೆ ನಾರ್ಮಲ್ ಆಗಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಸ್ಟೇರಿಂಗ್ ಅಡ್ಜಸ್ಟಬಲ್ ಪ್ರತಿ ಒಂದು ಬರುತ್ತೆ ಇದ್ರಲ್ಲಿ. ಓಕೆ, ನೆಕ್ಸ್ಟ್ ಗ್ರ್ಯಾಂಡ್ ಐಟನ್ ನಿಯೋಸ್. ಓಕೆ, ನಿಯೋಸ್ ಇದು ಬಂದು ಬರೀ 23 ಮಾಡೆಲ್ ವೆಹಿಕಲ್ ಬ್ರೋ. ಸ್ಪೋರ್ಟ್ಸ್ ವೇರಿಯಂಟ್ 9 ಲಕ್ಷ ಚಿಲ್ಲರೆ ಇವತ್ತು ಶೋರೂಮ್ ಪ್ರೈಸ್ ಇದೆ. ಆನ್ ರೋಡ್ ಪ್ರೈಸ್ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. ಎಲ್ಲ ಡಿಸ್ಕೌಂಟ್ ಕಳ್ದನು ಬರೀ ನಾನು 5.25 ಲಕ್ಷ ಗಾಡಿ ಕೊಡ್ತಾ ಇದೀನಿ. ಲೆಕ್ಕ ಹಾಕಿ ಎಷ್ಟು ಉಳಿತು ರೇಟು ಅಂತ. ಮತ್ತೆ ಕಮೆಂಟ್ ಅಲ್ಲಿ 6 ಲಕ್ಷಕ್ಕೆ ಹೊಸ ಸಿಗುತ್ತೆ ಅಂತಾರೆ. ಅದೇ ಬೇಸಿಕ್ ಗಾಡಿ ಬ್ರೋ. ಅದಕ್ಕೆ ಹೇಳೋದು ನಾನು, ನಾವ್ ಯಾವ್ದು ತೋರಿಸ್ತೀವಿ, ನಾವ್ ಯಾವ್ದು ತಗೋಬೇಕು ಅದನ್ನೇ ತಗೋಬೇಕು. 6 ಲಕ್ಷಕ್ಕೆ ಈ ಗಾಡಿ ಸಿಗಲ್ಲ. ಅವ್ರು ಹೇಳೋದು ಎಕ್ಸ್ ಶೋರೂಮ್ ಪ್ರೈಸ್ ಅಷ್ಟೇ. ನೀವು ಹೋದಾಗ ಆನ್ ರೋಡ್ ಎಲ್ಲ ಸೇರಿ 7 ಚಿಲ್ಲರೆ ಸ್ಟಾರ್ಟಿಂಗ್ ಬೀಳುತ್ತೆ. ಹೌದು, ಅದಂತೂ ಫ್ಯಾಕ್ಟ್. ಅದನ್ನ ನಾನು ಹೇಳೋದು. ಓಕೆ, ಸೊ ನೆಕ್ಸ್ಟ್ ಪೋಲೋ ಬಂದು 2016 ಮಾಡಲ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಇದು ಪ್ರೈಸ್ ಬಂದು ಇದು ಬರೀ 4,45,000 ರೂಪಾಯಿ ಮಾಡ್ಕೊಡ್ತಾ ಇದೀನಿ. 5.5 ಇದೆ ಮಾರ್ಕೆಟ್. 16 ಮಾಡಲ್ ನ್ಯೂ ಶೇಪ್. ಅದು ಶೋರೂಮ್ ಪ್ರೈಸ್. ಶೋರೂಮ್ ಅಲ್ಲಿ ರೆಕಾರ್ಡೆಡ್ ಇರೋಂತ ಇಷ್ಟು ಇರೋದು. ಬರೀ 4,45,000 ರೂಪಾಯಿ ಮಾಡ್ಕೊಡ್ತೀನಿ. 4,45,000. ಅದು ಕೂಡ ಪೋಲೋ. ಓಕೆ, ನೆಕ್ಸ್ಟ್ 7 ಸೀಟರ್ ಬೇಕು ಅಂದ್ರೆ XUV 500 2014 ಮಾಡಲ್ ಗಾಡಿ. W8 ವೆಸ್ಟ್ ಬೆಂಗಾಲ್ ಗಾಡಿ. ವಿತ್ NOC ಸಮೇತನೂ ಕೊಡ್ತೀನಿ, ವಿತ್ ಕರ್ನಾಟಕನೂ ಕೊಡ್ತೀನಿ. ವಿತ್ NOC ಸಮೇತ ಬರೀ ನಿಮ್ಗೆ 5 ಲಕ್ಷ. ವಿತ್ ಕರ್ನಾಟಕ ಬರೀ ನಿಮ್ಗೆ 6.5 ಲಕ್ಷಕ್ಕೆ ಮಾಡ್ಕೊಡೋಣ. 6.5 ಲಕ್ಷಕ್ಕೆ. ಒಂದ್ ವೇಳೆ ಬಿಳಿ ಆನೆನೆ ಬೇಕು ನಮ್ಗೆ ಅಂದ್ರೆ ಬನ್ನಿ, ಇಲ್ಲಿ ಅದೇ ಸೇಮ್ ಕಂಪ್ಯಾರಿಸೇಷನ್ ರೆಕ್ಸ್ಟಾನ್ ಕೊಡೋಣ. ಬನ್ನಿ, ರೆಕ್ಸ್ಟಾನ್ ಇದೆ ನೋಡಿ. 2014 ಮಾಡಲ್. ಇದು ವಿತ್ NOC ಸಮೇತ 4.5. ವಿತ್ ರಿಜಿಸ್ಟ್ರೇಷನ್ 6 ಲಕ್ಷ. ಬೇಡ BMW ತರ ಗಾಡಿ ಬೇಕಾ? ನೋಡಿ, 2007 ಮಾಡಲ್. ಡಾಕ್ಯುಮೆಂಟ್ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಆಟೋಮೆಟಿಕ್ ಗಾಡಿ. ಪ್ಯೂರ್ ಲೆದರ್ ಸೀಟ್ಸ್, ಏರ್ ಬ್ಯಾಗು, ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಬ್ಯಾಕ್ ವೀಲ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರೋಂತ ಗಾಡಿ. ಬರೀ 1,95,000 ಕೊಡಿ. 1,95,000ಕ್ಕೆ ಗಾಡಿ ಯಾವ್ದಿದು? ಸೊನಾಟಾ ಎಂಬೆರಾ. ಅಲ್ಲ, ಇದ್ರ ಮೇಲೆ ಆರಾಮಾಗಿ ಇಬ್ರು ಮಲ್ಕೋಬಹುದಲ್ಲ ಬ್ರೋ. BMW ಏನ್ ಕಂಫರ್ಟ್ ಸಿಗುತ್ತೆ ಬರೋ ಇದು. ಅಷ್ಟೇ ಲಕ್ಸುರಿ, ಅಷ್ಟೇ ಪ್ರೊಜೆಕ್ಟರ್ ಲೈಟ್ ಬರುತ್ತೆ ಗಾಡಿಲಿ. ಇಂತ ಆಪ್ಷನ್ ಇಲ್ಲ ಅನ್ನಂಗಿಲ್ಲ ಬ್ರೋ. ಇವತ್ತು ಆಲ್ಟೋ ತಗೊಂಡ್ರೆ ಇಷ್ಟ ಆಪ್ಷನ್ ಬರಲ್ಲ. ಇಂಟೀರಿಯರ್ ತೋರಿಸ್ಬಿಡೋಣ ಒಂದ್ಸಲ. ಬನ್ನಿ ಬ್ರೋ, ತೋರ್ಸೋಣ. ಓಕೆ, ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ಯಾಕಂದ್ರೆ ಒಂಥರ ಯುನಿಕ್ ವೆಹಿಕಲ್. ಗನ್ ವೆಹಿಕಲ್. ಹೌದು, ಎಲ್ಲ ಪ್ರೀಮಿಯಂ ವೆಹಿಕಲ್ ತರ ಒಂಥರ. ಓಕೆ, ಅದರಲ್ಲೂ ಕೂಡ ಏರ್ ಬ್ಯಾಗು, ABS ವಿತ್ ನಿಮ್ಗೆ ವುಡನ್ ಡ್ಯಾಶ್ ಬೋರ್ಡ್ ಫಿನಿಶಿಂಗ್ ಜೊತೆ ಬರುವಂತದ್ದು, ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲಾನು ಕೂಡ ಇರುತ್ತೆ. ಸೊ ರೇಸ್ ಸೈಡ್ ಕೂಡ ತುಂಬಾನೇ ಕ್ಲಾಸ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದಾದ್ರೆ 12 ಬರುತ್ತೆ ಬ್ರೋ. ಪ್ರೀಮಿಯಂ ವೆಹಿಕಲ್. ಪೆಟ್ರೋಲ್ ಇರೋದ್ರಿಂದ ಮೈಲೇಜ್ ಏನಾರ ಬೇಕು ಅಂತ ಅಂದ್ರೆ CNG ಹಾಕ್ಸ್ಕೋಬಹುದು. ಹೌದು, CNG ಹಾಕ್ಸ್ಕೊಂಡ್ರೆ ನಿಮ್ಗೆ ಆರಾಮಾಗಿ ಒಳ್ಳೆ ಮೈಲೇಜ್ ಬರುತ್ತೆ. ಹೌದು, ಈ ಸ್ವಲ್ಪ ಜನ ಸಿವಿಕ್ ಬೇಕು, ಅದ್ ಬೇಕು ಅಂತ ಹೇಳಿ ಹುಡುಕ್ತಾ ಇರ್ತಾರೆ. ಸೊ ಅದಕ್ಕೆ ಈಕ್ವಾಲೆಂಟ್ ಆಗಿ ಒಂದು ಲುಕ್ ಅಲ್ಲಿ ಬೇಕು ಅಂದ್ರೆ ಆರಾಮಾಗಿ ಇದನ್ನು ಕೂಡ ಪ್ರಿಫರ್ ಮಾಡಬಹುದು. ಹೌದು. ಓಕೆ, ಸೊ ನೆಕ್ಸ್ಟ್ ಬಂದು ಇದು ಬಲೆನೋ. ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ 2016 ಮಾಡಲ್ ಡೆಲ್ಟಾ ವೇರಿಯಂಟ್. 70,000 ಗಾಡಿ ಓಡಿದೆ. ಲೋನ್ ಅಲ್ಲಿ ನೋಡ್ತಾ ಇದ್ರೆ 50,000 ತಗೊಂಡ್ಬನ್ನಿ, ಸಾಕು ಮಾಡೋಣ. ಫುಲ್ ಕ್ಯಾಶ್ ಅಲ್ಲಿ ನೋಡ್ತೀನಿ ಅಂದ್ರೆ 5.5 ಲಕ್ಷಕ್ಕೆ ಮಾಡ್ಕೊಟ್ಬಿಡೋಣ. 5.5 ಲಕ್ಷಕ್ಕೆ ಎಷ್ಟು ಓಡಿರ್ಬೋದು ಇದು? ಬರೀ ಇದು 30,000 ಓಡೈತೆ. 30,000 ಬರೀ 30,000 ಓಡೈತೆ. ಅಂದ್ರೆ ಕಡಿಮೆ ಡ್ರಿವನ್, ಲೆಸ್ ಡ್ರಿವನ್ ವೆಹಿಕಲ್. ಆಮೇಲೆ ಸಿಂಗಲ್ ಓನರ್ ವೆಹಿಕಲ್. ಎಲ್ಲಾ ತರ ಪ್ಲಸ್ ಪಾಯಿಂಟ್. ಈಗ ಪ್ರೈಸಿಂಗ್ ಕಮ್ಮಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಹಿಂಗೆ ಆಗೋದು. ಏನಾಗಿರುತ್ತೆ, 3rd ಓನರ್ ಇರ್ತವೆ, 70,000-80,000 ಓಡಿರ್ತವೆ. ಹಿಂಗೆ ವಿತ್ ಶೋರೂಮ್ ಹಿಸ್ಟ್ರಿ ಇರುತ್ತೆ, ಚೆಕ್ ಮಾಡಿ ತಗೊಂಡೋಗ್ರಿ, ಬೇಜಾರಿಲ್ಲ. ಅದು ಕೂಡ ಮಾರುತಿ ಬ್ರ್ಯಾಂಡ್. ಓಕೆ, ನೆಕ್ಸ್ಟ್ ನ್ಯೂ ಶೇಪ್ ಬೇಕು ಅಂದ್ರೆ ಆಪಲ್ ಶೇಪ್ ಗಾಡಿ. ಇದು 2018 ಮಾಡಲ್. ಡಿಸೈರ್ ಸಿಂಗಲ್ ಓನರ್. ಬಂದ್ ಗಾಡಿ ಬಂದು 22,000 ಓಡೈತಿ. 21,000 ಚಿಲ್ಲರೆ, 22,000. ಅದು ಆಟೋಮೆಟಿಕ್. ಬರೀ 5.25 ಲಕ್ಷಕ್ಕೆ ಫೈನಲ್ ಮಾಡೋಣ. ಲೋನ್ ಅಲ್ಲಿ ನೋಡ್ರೆ 50,000 ತಗೋಬರಕ್ಕೆ ಹೇಳಿ. 5.25 ಲಕ್ಷಕ್ಕೆ. ಅದು ಕೂಡ ಆಪಲ್ ಶೇಪ್ ಗಾಡಿ. ಓಕೆ, ನೆಕ್ಸ್ಟ್ ಪ್ರೀಮಿಯಂ ಅಲ್ಲಿ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಬೇಕು, ಒಳ್ಳೆ ಗಾಡಿ ಬೇಕು ಅಂತ ಅಂದ್ರೆ ಆಟೋಮೆಟಿಕಲಿ 2014 ಮಾಡಲ್ ಟೈಟಾನಿಯಂ ಇಕೋ ಸ್ಪೋರ್ಟ್ಸ್ ಗಾಡಿ ಎಕ್ಸಲೆಂಟ್ ಇದೆ. ಬರೀ 4.5 ಲಕ್ಷ ಗಾಡಿ ಕೊಡ್ತಾ ಇದೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ ಬರೀ 50,000 ತಗೊಂಬನ್ನಿ, ಈ ಗಾಡಿನೂ ಲೋನ್ ಮಾಡ್ಕೊಡ. 50,000 ಡೌನ್ ಪೇಮೆಂಟ್ ಅಲ್ಲಿ. ಅದು ಕೂಡ ಇಕೋ ಸ್ಪೋರ್ಟ್ಸ್. ಇಂಟೀರಿಯರ್ ತುಂಬಾ ಕ್ಲಾಸ್ ಇರುತ್ತೆ. ಆಟೋಮೆಟಿಕ್ ವೇರಿಯಂಟ್. ಆದ್ರೆ
ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಜಂಜಾಟನೇ ಬೇಡ ಸರ್ ನನ್ನವ್ರಿಗೆ ಹೌದು. ಆಟೋಮೆಟಿಕ್. ಅದ್ರ ಜೊತೆ ಗಾಡಿ ಒಳ್ಳೆ ಸ್ಪೋರ್ಟ್ಸ್ ವೇರಿಯಂಟ್ ಬ್ರೋ, ಹೌದು ಒಳ್ಳೆ ಕಂಡೀಷನ್, ಒಳ್ಳೆ ಲುಕ್, ಒಳ್ಳೆ ಕಂಫರ್ಟ್ ಝೋನ್, ಅದ್ರ ಜೊತೆಗೆ ರಾಯಲಿಟಿ, ಹೌದು. ಅದು ಮೇನ್. ಓಕೆ ಅದೇ ಅದು ಪಕ್ಕದಲ್ಲಿ ಉಜಾಲ ಕಲರ್ ಸೇಮ್ ಈ ಎಸ್ ಕ್ರಾಸನೆ ಹಾ. ಸಿಲ್ವರ್ ಬೇಡ ಅನ್ನೋರ್ಗೆ ಬ್ಲೂ ರೆಡಿ ಇದೆ. ಓಕೆ ಸೇಮ್ 16 ಮಾಡಲ್ ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 5,95,000 ಈ ಗಾಡಿನೂ ಕೊಟ್ಬಿಡೋಣ. ಓಕೆ 95 ಎಷ್ಟು ಹೊಡಿರ್ಬೋದು ಅದು? ಅದು 80 ಓಡಿದೆ. 80. ಹಾ. ಓಕೆ ನೆಕ್ಸ್ಟ್ ಯಾವ ಗಾಡಿ ಡೀಟೇಲ್ ಕೊಡೋಣ? ನ್ಯೂ ಮಾಡಲ್ ಹೊಸ ಗಾಡಿ ತಾತೀನಿ ಅಂತ ಹೋಗೋರಿಗೆ ಅದ್ರ ಬದಲು ಸಿಟ್ರಾನ್ ವೀಲ್ 1.2 ಹ್ಮ್. C3 ಗಾಡಿ ಇದು. ಓಕೆ ಬರೀ 14,000 ರಿಂದ 18,000 ಗಾಡಿ ಹೊಡೈತೆ. ಹ್ಮ್. 2023 ಗಾಡಿ. ಬರೀ 50,000 ತಗೊಂಬನ್ನಿ, ಲೋನ್ ಮಾಡ್ಕೊಡ್ತೀನಿ. ಫುಲ್ ಕ್ಯಾಶ್ ಅಲ್ಲಿ ನೋಡ್ತೀರಾ, ಬರೀ 5.25 ಲಕ್ಷ ತಗೊಂಬನ್ನಿ. 5.25 ಲಕ್ಷ. ಬರೀ 5.25 ಲಕ್ಷ, 9 ಲಕ್ಷ ಚಿಲ್ಲರೆ ಶೋರೂಮ್ ಇದೆ. ಹ್ಮ್. ಫೀಲ್ ಓಕೆ ಚೆಕ್ ಮಾಡ್ಕೊಳ್ಳಿ. ಆಮೇಲೆ 6.25 7 ಅಂತ ಹೇಳೋದ್ ಬೇಡ. ಹಾ. 9 ಚಿಲ್ಲರೆ ಶೋರೂಮ್ ಆನ್ ರೋಡ್ ಇದೆ. ಹ್ಮ್. ಬರೀ 5.25 ಲಕ್ಷ ಗಾಡಿ ಕೊಡ್ತಾ ಇದೀವಿ. 5.25 ಲಕ್ಷಕ್ಕೆ. ನಮ್ಮ ಇಂಡಿಯಾದಲ್ಲಿ ಯಾವ್ದು ಹೇಳಿ ಒಳ್ಳೆ ಬ್ರ್ಯಾಂಡ್, ನಂಬಿಕಸ್ಥ ಬ್ರ್ಯಾಂಡ್ ಅಂದ್ರೆ ಟಾಟಾ ಹೇಳಿ ಮತ್ತೆ ಡೀಟೇಲ್. ನೆಕ್ಸಾನ್ 19 ಮಾಡಲ್ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, XM ವೇರಿಯಂಟ್. ಓಕೆ ಗಾಡಿ ಬಂದು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಹ್ಮ್. ಬರೀ 6,25,000 ರೂಪಾಯಿ ಗಾಡಿ ಕೊಡೋರು. 6.25ಕ್ಕೆ. ಬರೀ 6,25,000 ರೂಪಾಯಿಗೆ 2019 ಮಾಡಲ್ ಟಾಟಾ ನೆಕ್ಸಾನ್ ಕೊಡೋಣ. ಓಕೆ ಎಷ್ಟು ಹೊಡಿರ್ಬೋದು ಇದು? ಇದು ಬಂದು ಓಡಿರೋದು ನಿಮ್ಗೆ 70 ರಿಂದ 80,000 ಓಡೈತಿ. 70 to 80,000. ಓಕೆ ಲೋನ್ ಅಲ್ಲಿ ನೋಡಿದ್ರೆ ಬರೀ 50,000 ತಗೊಂಬನ್ನಿ. ಬಟ್ ಪ್ರೊಫೈಲ್ ಹಂಗೆ ಇರ್ಬೇಕು. ಪದೇ ಹೇಳ್ತಾ ಇರ್ತೀನಿ, 50 ಸರಿ ಫೋನ್ ಮಾಡ್ತೀರಾ. ನಾನು ಹೇಳೋದು ಒಂದೇ, ಸರ್ ಲೋನ್ ಆಗತ್ತಾ ಅಂದ್ರೆ, ಸರ್ ಲೋನ್ ಆಗೋದು ಪ್ರೊಫೈಲ್ ಚೆನ್ನಾಗಿದ್ರೆ, ಹೌದು. ಒಳ್ಳೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇದ್ರೆ 50% 60% ಆಗುತ್ತೆ. ಸ್ಯಾಲ್ರಿಡ್ ಇದ್ರೆ 70 to 80% ಆಗುತ್ತೆ. ಬಿಸ್ನೆಸ್ ಇದ್ದು IT ಫೈಲ್ ಆಗಿದ್ರೆ ಒಂದು 80 to 90 ಆಗುತ್ತೆ. ಈ ತರ ಡಿಪೆಂಡ್. ಹೌದು ಕ್ರೆಡಿಟ್ ಎಷ್ಟು, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಒಂದು ಸಿವಿಲ್ ಪ್ರೊಫೈಲ್ ಸ್ಕೋರ್, ಮಾತಾಡುತ್ತೆ. ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೇನೆ ಲೋನು. ಓಕೆ ಪಕ್ಕದಲ್ಲಿ ಯಾವ್ದು ಗಾಡಿ? I20 ಹಾ ಡೀಟೇಲ್ ಸರ್, ಇದು ಬಂದು 2010 ಮಾಡಲ್ I20. ಆಸ್ಟಾ. ಅದು ಆಸ್ಟಾ ವಿತ್ ಸನ್ರೂಫ್. ಹ್ಮ್. ನಿಮ್ಗೆ ಸನ್ರೂಫ್ ಸಿಗೋದೇ ಕಷ್ಟ ಮಾರ್ಕೆಟ್ ಅಲ್ಲಿ I20. ಓಕೆ ಲೋ ಬಜೆಟ್ ಅಲ್ಲಿ I20 ಅದನ್ನು ತುಂಬಾ ಚೆನ್ನಾಗಿದೆ. ಬರೀ 2,95,000 ರೂಪಾಯಿಗೆ ವಿತ್ ಡಾಕ್ಯುಮೆಂಟ್ ರನ್ನಿಂಗ್ ಸಮೇತ ಕೊಡೋಣ. 2.95ಕ್ಕೆ. ಹೌದು. ಓಕೆ ಸರಿ ಸರ್. ಸ್ಕೋಡಾ ರಾಪಿಡ್. ಹಾ. ಇದು ಬಂದು 2012 ಮಾಡಲ್ ಡೀಸೆಲ್. ಹಾ. ಇದು ಬಂದು ನಿಮ್ಗೆ ಹ್ಮ್. ಬರೀ 2,95,000 ಕೊಟ್ಬಿಡೋಣ. 2.95,000ಕ್ಕೆ. 2.95 ಕೊಟ್ಬಿಡೋಣ. ಹ್ಮ್. ಗಾಡಿ ಬೇಡವಾ? ಹ್ಮ್. CNG ಓಕೆ ಆಟೋಮೆಟಿಕ್ ಹಾ ಹಾ 2011 ವೋಲ್ಸ್ ವ್ಯಾಗನ್ ವೆಂಟೋ ಗಾಡಿ. ಹ್ಮ್. ಅದನ್ನು ಎಕ್ಸಲೆಂಟ್ ಜರ್ಮನ್ ಇಂಜಿನ್ ಗಾಡಿ. ಹ್ಮ್. ಬರೀ 2,95,000 ರೂಪಾಯಿ ಗಾಡಿ ಕೊಟ್ಬಿಡೋಣ. 2.95ಕ್ಕೆ ಪೆಟ್ರೋಲ್ ಟಾಪ್ ವಿತ್ ಎಂಡ್ ವಿತ್ ಪೆಟ್ರೋಲ್ CNG ಎಲ್ಲ. ಓಕೆ ಓಕೆ ಅದು ಕೂಡ ಟಾಪ್ ಎಂಡ್ ಅಂದ್ರೆ ಐಲೇನು, ಅಲವೆಲ್ಸ್, ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಇರುವಂತದ್ದು. ಹೌದು. ಸೊ ನೆಕ್ಸ್ಟ್ ಡಸ್ಟರ್ 2014 ಮಾಡಲ್. ಹಾ. ಇದು ಬಂದು ಡೀಸೆಲ್ 85 PS ಬರುತ್ತೆ ಗಾಡಿ. ಇದು ಪ್ರೈಸ್ ಬಂದು ಬರೀ 3,25,000 ಫೈನಲ್ ಮಾಡ್ಬಿಡೋಣ. 3.25ಕ್ಕೆ ಡಸ್ಟರ್. ಹೌದು. ಎಷ್ಟಿತ್ತು ವ್ಯಾಲ್ಯೂ ಎಲ್ಲ ಅಷ್ಟೇ ಕಡಿಮೆ ಆಗಿದೆ ಈಗ. ಎಲ್ಲ ಹಂಗೆ ಅಲ್ವಾ ಸರ್? ಹೋಯ್ತಾ ಹೌದು ಕಡಿಮೆ ಆಗ್ತಾ ಇರುತ್ತೆ ವಯಸ್ಸಾದಂಗೆ. ನೆಕ್ಸ್ಟ್ 2016 ಮಾಡಲ್ ಹಾ. TUV 300 ಆಟೋಮೆಟಿಕ್ ವೇರಿಯಂಟ್ ಗಾಡಿ. T8 ಟಾಪ್ ಎಂಡ್ ಬರುತ್ತೆ ಗಾಡಿ. ಪ್ರೈಸ್ ಬಂದು ಬರೀ ನಿಮ್ಗೆ 5,25,000 ರೂಪಾಯಿ ಫೈನಲ್. ನೋ ನೆಗೋಷಿಯಬಲ್, ಫಿಕ್ಸ್ ರೇಟ್. ಮಾರ್ಕೆಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಟಾಪ್ ಎಂಡ್ 7 ಸೀಟರ್ ವೆಹಿಕಲ್. ಓಕೆ ಅದನ್ನು ನೆಕ್ಸ್ಟ್ ಸಿವಿಕ್ ಸಿವಿಕ್ 2010 ಮಾಡಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 1.8 cc 2030 ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಅಪ್ ಟು ಡೇಟ್ ಎಲ್ಲ ರನ್ನಿಂಗ್ ಇರೋ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಅಂತ ಗಾಡಿ. ಬರೀ 2,95,000 ರೂಪಾಯಿ ಕೊಡೋಣ. ಓಕೆ 2.95ಕ್ಕೆ. ಈ ಸಿವಿಕ್ ಎಲ್ಲ ಒಳ್ಳೆ ಇಂಜಿನ್ ಕಂಡೀಷನ್ ಇರೋದು ಸಿಗಲ್ಲ ಅಂತ ಹೇಳ್ತಾರಲ್ಲ, ಇದೇಂಗಿದೆ ಕಂಡೀಷನ್? ಎಕ್ಸ್ಟ್ರಾ ಕ್ಲಾಸ್ ಇದೆ. ಎಕ್ಸ್ಟ್ರಾ ನಿಮ್ಗೆ ಕ್ಲಾಸ್ ಯಾರು ಇರುತ್ತೆ. ಅಷ್ಟು ಡೌಟ್ ಇದೆ, ಮೆಕ್ಯಾನಿಕ್ ಇದ್ರೆ ಕರ್ಕೊಂಡ್ ಚೆಕ್ ಮಾಡಿ ತಗೊಂಡೋಗಿ. ಓಕೆ ಸೊ ಗ್ಯಾರಂಟಿ ಸಮೇತ ಕೊಡೋಣ. ಖಂಡಿತ ಸರ್. ನೆಕ್ಸ್ಟ್ ಹೇಳಿ. ಹೋಂಡಾ ಸಿಟಿ ವಿ ವೇರಿಯಂಟ್ ಬರುತ್ತೆ. ಇದು 2015 ಮಾಡಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಬರೀ ಇದನ್ನ 5 ಲಕ್ಷ ಕೊಟ್ಬಿಡೋಣ ಬ್ರೋ. 5 ಲಕ್ಷಕ್ಕೆ. ಬರೀ 5 ಲಕ್ಷಕ್ಕೆ 2015 ಮಾಡಲ್ ಹೋಂಡಾ ಸಿಟಿ ಕೊಡೋಣ. 15. ಓಕೆ ಸರಿ. ನೆಕ್ಸ್ಟ್ I20 2012 ಮಾಡಲ್ ಗಾಡಿ. ಇದು I20 ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಇದು ಬರೀ 2,95,000 ರೂಪಾಯಿ ಮಾಡ್ಕೊಡೋಣ. 2.95. ಓಕೆ 2,95,000ಗೆ. ಹೌದು. ಕಡಿಮೆ ಬಜೆಟ್ ಅಲ್ಲಿ 7 ಸೀಟರ್ಸ್. ಕಡಿಮೆ ಬಜೆಟ್ ಅಲ್ಲಿ 7 ಸೀಟರ್ ಅಂದ್ರೆ ನೋಡಿ, ಇದು 2023 ಮಾಡಲ್ ಆಟೋಮೆಟಿಕ್ ಟಾಪ್ ಎಂಡ್ ಪುಷ್ ಬಟನ್ ಸ್ಟಾರ್ಟ್ ಗಾಡಿ. ಓಕೆ ಗಾಡಿ ಬಂದು ಎಕ್ಸಲೆಂಟ್ ಇರೋಂತ ಗಾಡಿ. ಡ್ರೈವರ್ 7 ಸೀಟರ್ ಅಲ್ಲಿ ಒಳ್ಳೆ ಮೈಲೇಜ್ ಬರುತ್ತೆ, ಕಮ್ಮಿ ಇದೆ, ಏನ್ ತೊಂದ್ರೆ ಇಲ್ಲ. ಮೇಂಟೆನೆನ್ಸ್ ಕಮ್ಮಿ, ಎಲ್ಲ ಕಮ್ಮಿ. ಬರೀ ಈ ಗಾಡಿನ 6,25,000 ರೂಪಾಯಿ ಕೊಟ್ಬಿಡೋಣ.
6,25,000ಕ್ಕೆ 7 ಸೀಟರ್, ಅದು ಕೂಡ ಮಾಡೆಲ್ ವೆಹಿಕಲ್. 23 ವೆಹಿಕಲ್ ವಿತ್ ಟಾಪ್ ಎಂಡ್ ಆಟೋಮೆಟಿಕ್. ಓಕೆ, ನೆಕ್ಸ್ಟ್ ಡಸ್ಟರ್ ಪೆಟ್ರೋಲ್ ಹಾ. 2014 ಮಾಡಲ್, ಸೆಕೆಂಡ್ ಓನರ್, RXL ವೇರಿಯಂಟ್ ಬರುತ್ತೆ ಗಾಡಿ ಬಂದು. ಹಾ. ಇದ್ರ ಪ್ರೈಸ್ ಬಂದು ನಿಮ್ಗೆ ಬರೀ 3,95,000 ರೂಪಾಯಿ ಮಾಡೋಣ. 3,95,000ಕ್ಕೆ ಹೌದು. ಅದು ಕೂಡ ರೆನಾಲ್ಟ್ ಡಸ್ಟರ್ ಹೌದು. ಎಕ್ಸಲೆಂಟ್ ಕಂಡೀಷನ್ ಇರುವಂತದ್ದು. ಓಕೆ, ಇನ್ನು ಆ ಕಡೆ ಇದೆಯಲ್ಲ ಗಾಡಿಗಳು. ಹೌದು, ಪಾರ್ಕಿಂಗ್. ಓಕೆ, ಬನ್ನಿ ಅದನ್ನು ಡೀಟೇಲ್ ಕೊಡೋಣ. ನೆಕ್ಸ್ಟ್ ಲೋ ಬಜೆಟ್ ಅಲ್ಲಿ ಏನಾರ ನೋಡ್ತಾ ಇದ್ರೆ 2018 ಮಾಡಲ್ ಗಾಡಿ ಬರೀ 30,000 ಓಡಿರೋ ಅಂತದ್ದು ಅಲ್ಲೇನೋ. ಬಲೆನೋ ಗಾಡಿ, ಅದು ಆಲ್ಫಾ ಟಾಪ್ ಎಂಡ್ ಆಟೋಮೆಟಿಕ್ ಗಾಡಿ. ಇದು ಓಕೆ, ಪ್ರೈಸ್ ಬಂದು ನಿಮ್ಗೆ ಬರೀ ಈ ಗಾಡಿನ 5,50,000 ರೂಪಾಯಿ ಮಾಡ್ಕೊಡ್ತಾ ಇದೀನಿ. 5,50,000ಗೆ ಪೆಟ್ರೋಲ್. ಹೌದು. ಓಕೆ, ನೆಕ್ಸ್ಟ್ ಇದು ಬಂದು ನಿಮ್ಗೆ 2011 ಮಾಡಲ್ ಸ್ಕೋಡಾ ಫ್ಯಾಬಿಯಾ ಪೆಟ್ರೋಲ್ ಮ್ಯಾನ್ಯುಫ್ಯಾಕ್ಚರ್ ಸಿಂಗಲ್ ಓನರ್ ಗಾಡಿ. ಇದು ಬರೀ ಇದನ್ನ ನಿಮ್ಗೆ ಎಷ್ಟಕ್ ಮಾಡ್ಕೊಡ್ತಾ ಇದೀನಿ? 1,95,000 ರೂಪಾಯಿ ಮಾಡೋಣ. 1,95ಕ್ಕೆ. ಹಾ, ಓಕೆ, ಬರೀ ಕಲಿಯೋರ್ಗೆ ಯಾರಿಗಾರ ಒಳ್ಳೆ ಪ್ರೈಸ್ ಗಾಡಿ ಇದು. ಫ್ಯಾಮಿಲಿಗೂ ಯೂಸ್ ಆಗ್ಬಿಡುತ್ತಲ್ಲ ಆರಾಮಾಗಿ. ಹೌದು. ಓಕೆ, ನೆಕ್ಸ್ಟ್ i10. 2.5 ಲಕ್ಷಕ್ಕೆ 2013 ಮಾಡಲ್ i10 ಕೊಡೋಣ. 13 ಮಾಡಲ್. 2009 ಮಾಡಲ್ ಹೊಸ FC ಹೊಸ ಜೊತೆಗೆ ಬರೀ 2,95,000 ರೂಪಾಯಿ ಕೊಡೋಣ. 95 ಸಾರಿ 2,25,000. 2,25. ನಾನೇ ಕನ್ಫ್ಯೂಸ್ ಆಗ್ಬಿಟ್ಟೆ, ನಾನೇ ಸಡನ್ ಶಾಕ್ ಆಗ್ಬಿಟ್ಟೆ. ಓಕೆ, ನೆಕ್ಸ್ಟ್ ಇದು ಬಂದು 2009 ಮಾಡಲ್ ಹೊಸ FC ಇನ್ಶೂರೆನ್ಸ್ ಎಲ್ಲ ಇರೋಂತ ಗಾಡಿ. ಈ ಗಾಡಿನ ಬರೀ 2,25,000 ರೂಪಾಯಿ ಕೊಡೋಣ. 2,25ಕ್ಕೆ. ಜಾಜೋ 2015 ಮಾಡಲ್ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ, ಬರೀ 3,95,000 ರೂಪಾಯಿ ಗಾಡಿ ಕೊಡೋಣ. 3,95ಕ್ಕೆ. ಹೌದು. ಓಕೆ, ನೆಕ್ಸ್ಟ್ ಡಿಸೈರ್ 2012 ಮಾಡಲ್ ಡೆಲ್ಲಿ ರಿಜಿಸ್ಟ್ರೇಷನ್ ಬರೀ 2 ಲಕ್ಷಕ್ಕೆ. 2 ಲಕ್ಷಕ್ಕೆ. ಓಕೆ, ನೆಕ್ಸ್ಟ್ KV100. KV100 2016 ಮಾಡಲ್ K8. ಟಾಪ್ ಅಂಡ್ K8 ಬರೀ 2,95,000 ರೂಪಾಯಿ ಗಾಡಿ ಕೊಡೋಣ. 2,95ಕ್ಕೆ. ಹಾ, ಓಕೆ, 2,95,000. ಹೌದು.